ಈ ಸಮಸ್ಯೆಗೆ ನಾವೇ ಪರಿಹಾರ ಕಂಡುಹಿಡಬೇಕು. ಎಲ್ಲ ಮಾಡೋದೆಲ್ಲ ಮಾಡಿ ಈ ಥರ ನಾಟಕ ಮಾಡೋದು ಯಾಕೆ? ನಾಳೆಯಿಂದ ಈ ಮನೆಗೆ ರಾಣಿ ಆಗ್ತೀನಿ ಅನ್ಕೊಂಡ್ರೆ ಇವನೇನ್ ಈ ತರ ಹೇಳ್ತಿದ್ದಾನೆ. ಈ ಅರಮನೆ ಅಂತ ಮನೆ ಬಿಟ್ಟು ಮತ್ತೆ ಬೀದಿಲ್ ಜೀವನ ಮಾಡೋಕೆ ನನ್ ಕೈಲಂತೂ ಆಗಲ್ಲ. ನಾನ್ ಮದ್ವೆ ಆಗಿರೋದೇ ಇದನ್ನೆಲ್ಲ ಅನ್ಭವಿಸೋದಿಕ್ಕೆ. ಅಯ್ಯಯ್ಯೋ, ಇಲ್ಲಿರೋ ಪೀಡೆಗಳನ್ನ ಮನೆಯಿಂದ ಆಚೆ ಹಾಕಿ ನಾವು ನೆಮ್ಮದಿಯಾಗಿರೋಣ ಅನ್ಕೊಂಡ್ರೆ ಇವನು ನಾವೇ ಆಚೆ ಹೋಗೋಣ ಅಂತಿದ್ದಾನಲ್ಲ. ಏನ್ ಮಾಡೋದು? ಇಲ್ಲ ಇಲ್ಲ, ನಾನೀಗ ಸುಮ್ಮನಿದ್ರೆ ಅವನು ನಿರ್ಧಾರ ತಗೊಂಡ್ಮೇಲೆ ಏನು ಮಾತಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಬೇಕು. ಅಯ್ಯೋ, ಇದೇನು ಹೇಳ್ತಿದ್ದೀರಾ ಅಳಿ ಅಂದ್ರೆ? ಅತ್ತೆ, ನೀವು ಬಂದಿದ್ದು ಒಳ್ಳೇದಾಯ್ತು. ನಾವು 3 ಜನ ಇಲ್ಲಿಂದ ದೂರ ಹೋಗ್ಬಿಡೋಣ. ಈ ಮನೆ, ಹೋಟ್ಲು, ಆಸ್ತಿ ಯಾವುದು ನಮಗೆ ಬೇಡ. ಅಯ್ಯೋ, ಏನ್ರಿ ಹೇಳ್ತಿದ್ದೀರಾ? ಹೌದು ಮಾಯಾ, ನನಗೆ ನಿನ್ನ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ. ಆದ್ರೆ ನನ್ಗೆ ಆಸ್ತಿನೇ ದೊಡ್ಡದು, ಪ್ರೀತಿ ಅಲ್ಲ. ಏನಾಯ್ತು ಮಾಯಾ? ನಾನು ಹೇಳಿದ್ ಸರಿಯಾಗಿ ಇದೆ ತಾನೆ? ಅಲ್ಲ ಅಲ್ಲ, ಅದು ನಾವ್ ಈ ಟೈಮಲ್ಲಿ ಮನೆ ಬಿಟ್ಟು ಹೋಗೋದು ಸರಿ ಅಲ್ಲ. ಸರಿ ಅಲ್ವಾ? ಯಾಕೆ? ನೀವ್ ಹೇಳಿದ್ದನ್ನ ನಾನು ಒಪ್ಕೋತೀನಿ. ಆದ್ರೆ ಇವಾಗ ಮನೆ ಬಿಟ್ಟು ಹೋದ್ರೆ ಸೊಸೆ ಬಂದು ಮನೆ ಮುರಿದ್ಬಿಟ್ಲು ಅನ್ನೋ ಮಾತು ಬರುತ್ತೆ. ಬೇಕಿದ್ರೆ ಆ ಕೆಟ್ಟ ಹೆಸರನ್ನು ನಾನು ತಗೋತೀನಿ. ಆದ್ರೆ ಹೆಂಡತಿ ಮಾತು ಕೇಳಿ ಮನೆ ಮಗ ಮನೆ ಬಿಟ್ಟು ಹೋದ ಅಂತ ನಿಮಗ್ ಕೆಟ್ಟ ಹೆಸರು ಬರೋದ್ ಬೇಡ ಅಂತ. ಹೌದು ಅಳಿ ಅಂದ್ರೆ, ನೋಡಿ, ಈ ಕುಟುಂಬದವರು ನಮಗ್ ಮೋಸ ಮಾಡಿದ್ರು ಅಂತ ನಾವ್ ಇಲ್ಲಿಂದ ಹೋದ್ರೆ ನಮಗ್ ನಾವೇ ಶಿಕ್ಷೆ ಕೊಟ್ಕೊಂಡ್ ಹಾಗಲ್ವಾ? ಅದರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಆದ್ರೆ ನಾವ್ ಇಲ್ಲೇ ಇದ್ದು ಕೂಡ ಏನು ಪ್ರಯೋಜನ ಇಲ್ವಲ್ಲ ಅತ್ತೆ? ಪ್ರಯೋಜನ ಇದೆ ಅಳಿ ಅಂದ್ರೆ. ನೋಡಿ, ಆ ವಂಶಿ ಮತ್ತು ಅವ್ರ ಮನೆಯವರಿಂದ ನಾವ್ ಈ ಕುಟುಂಬನ ಕಾಪಾಡ್ಬೇಕು. ಅವಳಿಂದಾನೆ ಅಲ್ವಾ ಇಷ್ಟೆಲ್ಲ ನಡೀತಾ ಇರೋದು. ಇನ್ ಮುಂದೆ ಏನೇನ್ ಮಾಡಕ್ ಪ್ಲಾನ್ ಮಾಡಿದಾಳೋ ಏನೋ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅವಳನ್ನ ಈ ಮನೆಯವರೆಲ್ಲ ದೇವತೆ ಅಂತ ಮೆರೆಸ್ತಿದ್ದಾರೆ. ಅವಳು ಮಾರ್ವೇಷದಲ್ಲಿರೋ ಹಿಡಂಬಿ ಅಂತ ನಾವ್ ತೋರಿಸ್ಕೊಡ್ಬೇಕು. ಮನೆಯವರೆಲ್ಲ ನಿನ್ನ ಬಗ್ಗೆ ಕೆಟ್ಟದನ್ನ ಬಯಸಿದ್ರು, ನೀನು ಮಾತ್ರ ಅವರಿಗೆ ಒಳ್ಳೆದನ್ನೇ ಬಯಸ್ತಾ ಇದೀಯ ಮಾಯಾ. ನಿನ್ನಂತ ಸೊಸೆ ಸಿಗೋದಕ್ಕೆ ಪುಣ್ಯ ಮಾಡಿತ್ತು ಈ ಮನೆ. ನಿನ್ನೆ ಒಂದು ನಂಬಿಕೆ ಸಾಕು ಕೋದಂಡ. ನಾನ್ ಅನ್ಕೊಂಡಿದ್ದನ್ನ ಏನ್ ಬೇಕಾದ್ರೂ ಸಾಧಿಸ್ಕೋಬಹುದು. ಇನ್ನೀ ಮನೇಲಿ ಈ ಮಾಯಾ ಮಹಾರಾಣಿ ದರ್ಬಾರ್ ಶುರು.